ಮತ್ತು ವಿದ್ಯೆಯನ್ನು ಕೊಡೋದ್ರಿಂದಾಗಿ ಜಗದ ಶೋಷಕ ದೇಶಗಳು ಅವರಲ್ಲಿ ಮಾತ್ರ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆ ವ್ಯವಸ್ಥೆಯನ್ನು ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂತ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬ ಫ್ರೀಯಾಗಿ ಪ್ರತಿಯೊಬ್ಬರಿಗೂ ಮೆಡಿಸಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಕ್ಕಲ್ತನಕ್ಕೆ ಅವರು ಮಾರ್ಕೆಟ್ ಕೊಟ್ಟಿಲ್ಲ ಒಕ್ಕಲ್ತನಕ್ಕೆ. ಆದರೆ ಅವರು ಶಸ್ತ್ರಾಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಿಂದಾಗಿ ಇನ್ನುಳಿದ ಮೆಟೀರಿಯಲ್ಗಳನ್ನ ಸ್ಮಾಲ್ ಇಂಡಸ್ಟ್ರಿ ಲಾರ್ಜ್ ಇಂಡಸ್ಟ್ರಿಗಳಿರ್ಬೋದು, ಯಾವುದೇ ಇರ್ಬೋದು, ತಾವು ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದಾಗಿ ಆ ವಸ್ತುಗಳನ್ನು ಮಾರಿ ಆ ಬಂದ ಲಾಭದಲ್ಲೇ ಸಬ್ಸಿಡಿಗಳನ್ನ ಅಗ್ರಿಕಲ್ಚರ್ ಹೆಚ್ಚಿಕೊಳ್ತಾರೆ. ಅಲ್ಲಿ ಅಮೆರಿಕಾದ ರೈತಗೆ ಅಲ್ಲಿ ಹೆಚ್ಚು ಕಡಿಮೆ 50 ರಿಂದ 60 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಒಬ್ಬ ರೈತಗೆ. ಇಲ್ಲಿ ಎಷ್ಟು ಕೊಡ್ತಾರೆ ಇದು ವಿಚಾರ ಮಾಡಲ್ಲ. ಈ ನೆಲೆಯಲ್ಲಿ ರೈತರು ಬದುಕ್ತಾ ಇದ್ದಾರೆ ವಿನಃ ಈವನ್ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯಾವುದೇ ದೇಶ ಇರ್ಬೋದು, ಮುಂದುವರೆದ ದೇಶಗಳಲ್ಲೇ ರೈತ ಲಾಭದಾಗಿಲ್ಲ ಅಲ್ಲಿಯೂ. ಆದರೆ ಅಲ್ಲಿ ಕಾರ್ಪೊರೇಟ್ಗಳು ಅಲ್ಲಿ ವ್ಯವಸ್ಥೆ ಅವರಿಗೆ ವರ್ಷಕ್ಕೆ ಸಬ್ಸಿಡಿ ರೂಪದಲ್ಲಿ ಕೊಟ್ಟು ಅವ್ರನ್ನ ಬದುಕಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಆಹಾರ ಬೇಕಲ್ರಿ, ಆಹಾರ ಇಲ್ಲದೆ ನೀವು ಬದುಕೋರು ಹೆಂಗೆ? ಈ ನೆಲೆಯಲ್ಲೇ ಇವತ್ತು ನಮ್ಮ ಜಂಜಿಗಳು ಮತ್ತು CGPಗಳು ಇವರೆಲ್ಲರೂ ಈ ಸ್ಥಾಪಿತ ರಾಜಕಾರಣಿಗಳಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ನಿಲುವಿಗೆ ಬಂದು ನಿಂತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಏನಾಗ್ಬೋದು ಮುಂದಿನ ದಿನದಲ್ಲಿ ಅನ್ನೋದನ್ನು ಮತ್ತೇನು ಫರ್ದರ್ ಡೆವಲಪ್ಮೆಂಟ್ ಏನಾಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.